ಮಾರ್ನಿಂಗ್. ನಾವು ಇವತ್ತೆಲ್ಲ ನಮ್ಮೂರಿಗೆ ಬಂದಿದ್ದೀವಿ, ಜಾತ್ರೆ ಇದೆ ಅಂತ ಅಂದ್ಬಿಟ್ಟು. ನಮ್ಮೂರ ಹೆಸರು ಬಂದು ಗದ್ದಿಕೆರೆ ಅಂತ ಹೇಳ್ಬಿಟ್ಟು. ಹಾಯ್. ನಮ್ಮೂರಲ್ಲಿ ಹಂಗೆ ಆಂಜನೇಯ ದೇವಸ್ಥಾನ ಇದೆ, ಅಲ್ಲೇ ಎಲ್ಲ ಓಡಾಡ್ಕೊಂಬರೋಣ ಅಂತ ಬಂದಿದ್ದೀವಿ. ಇದು ನಮ್ಮೂರ ಗ್ರಾಮದ ಆಂಜನೇಯ ಸ್ವಾಮಿ ಟೆಂಪಲ್. ಇದು ವಿಜಯನಗರ ಡಿಸ್ಟಿಕ್, ಅದು ಅಗ್ರಿಬೊಮ್ಮನಹಳ್ಳಿ ತಾಲೂಕು, ಗದ್ದಿಕೆರೆ ಗ್ರಾಮ. ಸರ್ವಸಜ್ಜ ಈಶ್ವರಜಯ ಬಸವೇಶ್ವರ ಎಲ್ಲ ನಮ್ಮೂರು ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಸ್ವಾಮಿಗೆ ವೀರಭದ್ರ ಸ್ವಾಮಿಗೆ ನಾವು ಜರ್ನಿ ಮಾಡುತ್ತಿದ್ದೇವೆ. ನಮ್ಮ ಮನೆ ದೇವ್ರ ಜಾತ್ರೆ ಇದೆ, ವೀರಭದ್ರ ಸ್ವಾಮಿ ಜಾತ್ರೆ. ಸಂಜೆ ತೇರಿರೋದು, ಅದಕ್ಕೆ ಊರಲ್ಲಿ ಹೋಗ್ಬಿಟ್ಟು ಎಲ್ಲ ನೈಟೆಲ್ಲ ಇಲ್ಲೇ ಮಕ್ಕಳು ಎದ್ದು ಇವಾಗ ಎದ್ಬಿಟ್ಟು ಈಗ ವೀರಭದ್ರ ಸ್ವಾಮಿ ದರ್ಶನಕ್ಕೆ ಹೋಗ್ಬಿಟ್ಟು ಅಲ್ಲೇ ಬೆಟ್ಟದ ಮಲ್ಲಿಕಾರ್ಜುನ ಸ್ವಾಮಿಗೂ ಹೋಗ್ಬಿಟ್ಟು ಅಲ್ಲಿ ಸಿಗ್ತಾನೆ. ಇದು ಯುಗಾದಿಗೆ. ಹಾಂ, ತೇರು ಇಲ್ಲೇ ಇದೆ ಅಲ್ಲ? ಹೌದಾ? ಇಲ್ಲಿ ಬಂದು ಗ್ರಾಮದ ಕಟ್ಟಿ ಬಸವಣ್ಣ ಅಂತ ಹೇಳ್ಬಿಟ್ಟಿದ್ದು ನಮ್ಮ ಬಸವಣ್ಣ. ಅಲ್ಲಿಂದ ಹೊರಟ್ಬಿಟ್ಟು ಇಲ್ಲೇ ಒಂದು 2 ಕಿಲೋಮೀಟ್ರು ದೂರದಲ್ಲಿದೆ ದುರ್ಗಾ ಪರಮೇಶ್ವರಿ, ಬೆಟ್ಟದ ದುರ್ಗಾ ಪರಮೇಶ್ವರಿ ಅಂತ ಹೇಳ್ಬಿಟ್ಟು ಮರಡಿ ದುರ್ಗವ್ವ ದೇವಸ್ಥಾನ. ಇದು ಯಾವಾಗೂ ಓಪನ್ ಇರುತ್ತೆ, ದೇವಸ್ಥಾನ ಕ್ಲೋಸೇ ಇರಲ್ಲ ಇಲ್ಲಿ. ಬಾ. ಮಿಯೋ 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 ಬಾ. ವಾವ್, ಲುಕ್ಕು ಏನು ಲುಕ್ಕಪ್ಪ. ಮಿಯಾವ್. ನಮಸ್ತೆ. ಅವನ ಮಗ ಗೊತ್ತಲ್ಲ, ಮನ ಕೈಲಿ ಬಂದ್ಬಿಟ್ಟೋದ್ನ. ಯಾಕೆ ಕಾರ್ಗಾಗಿಯಲ್ಲ? ಇನ್ನೇನು ಬಿಸಿಲು ಬಿಸಿಲಿಗೆ ಏನು ಮಾಡ್ತೀನಿ? ಓಡಾಡ್ತೀನಲ್ಲ, ಓಡಾಡ್ತೀನಿ, ಕೆಲಸ ಮಾಡ್ತೀನಲ್ಲ. ಹೌದಾ? ಎಲ್ಲ ಆರಾಮಿದೆಯಲ್ಲ? ಹ್ಞೂ, ಆರಾಮದೆ. ಎಲ್ಲಿ ಇಲ್ಲೇ ಇದೆ ಊರಲ್ಲಿ? ಅಲ್ಲಿದೆಯಲ್ಲ ಕೆಳದಲ್ಲಿ? ಇಲ್ಲಿದ್ದೆ ಗಡಿಕೆರೆ, ಅಲ್ಲಿದ್ದೆ ಮೇಲೆ ಶಾಲೆ ಹತ್ರ. ನಿನ್ನೆ ರಾತ್ರಿ. ರಾತ್ರಿ ಬಂದು ಊರಲ್ಲಿದ್ದು ದೇವಸ್ಥಾನ ಊರಲ್ಲಿ. ಒಳಗಡೆಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ಬಿಟ್ಟು ಹಾಗೆ ಇಲ್ಲೊಂದು ಗುಂಟ್ಕಲ್ಲಿದೆ. ಆದರೆ ನಾವೇನಾದರೂ ಮನಸ್ಸಲ್ಲಿ ಬೇಡಿಕೆ ಅಂದ್ಕೊಂಡು ಅದಾಗದಿದ್ದರೆ ಕಲ್ಲು ಮೇಲ್ಕೆ ಎದ್ದೇಳುತ್ತೆ, ಇಲ್ಲ ಅಂದರೆ ಎತ್ತಕ್ಕೆ ಆಗಲ್ಲ ಕಲ್ಲದು. ಮುಂದೆ ಇದೆ, ಬನ್ನಿ ತೋರಿಸ್ತೀನಿ. ಮುಂದೆ ಇದೆ, ಬನ್ನಿ ಹೋಗೋಣ. ಆ ಮಂಟಪ ಕಾಣಿಸ್ತಾ ಇದೆಯಲ್ಲ, ಅದರೊಳಗಡೆನೇ ಇದೆ. ಇದೇ ಕಲ್ಲದು.
ಕಲ್ಲು ಅಲ್ಲಿ ಮುಂದೆ ಇರೋ ಇದೇ ಕಲ್ಲು ಮುಂದೆ ಐತಲ್ಲ ಕಲ್ಲು ಅನ್ಸುತ್ತೆ ಕಲ್ಲು ಅದನ್ನು. ಇಲ್ಲೇ ಇದೆ, ನಾನೇನು ಎತ್ತಲಿಲ್ಲ. ಹೌದು. ನಮ್ಮ ಲೆಕ್ಕಿತ್ ಎತ್ತದ. ನನ್ನ ಮಗನ ಆಸೆಗಳೆಲ್ಲ ಈಡೇರ್ಲಪ್ಪ. ಜೈ ದುರ್ಗಾಂಬ. ಆಯಿತು ಮೊನ್ನೆ ಸಲೀಸಾಗಿ ಸ್ವಲ್ಪನಾದ್ರೂ ಎತ್ತಿದ್ದಾರೆ ಬಿಡ್ರಿ, ಒಳ್ಳೇದಾಗಲಿ ಬಿಡ್ರಿ. ದರ್ಶನ ಮುಗೀತು. ಬಾಳೆಹಣ್ಣು ಕೊಬ್ಬರಿ ಎಲ್ಲ ಕೊಟ್ಟಿದ್ದಾರೆ. ಇವಾಗ ಸ್ವಾಗಿ ಕಡೆ ಹೊರಡೋಣ. ಮನೆ ದೇವರು ಸ್ವಾಗಿ ಜಾತ್ರೆ ಸಂಜೆ ತೇರು 5:30ಗೆ. ಅಷ್ಟೊತ್ತಿಗೆ ಹೋಗ್ಬೇಕು. ಇವಾಗ ಎಲ್ಲ ಪೂಜೆ ಫಸ್ಟ್ ಪೂಜೆ ಎಲ್ಲ ಮಾಡಿಸಿ ಆಮೇಲೆ ಸಂಜೆ 5:30ಗೆ ತೇರು ಎಳಿತಾರೆ. ಮನೆ ಎಲ್ಲ ಮಾಡ್ಕೊಂಡು ಫ್ರೀ ಆಯ್ತಾ ಶೇರಿಂಗ್ಲಿಕ್ಕೆ? ಎಷ್ಟು ತಗೊಂಡು ಕುಂತವ್ರೆ. ಬೆಟ್ಟದ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್. ಏನೋ ತಿಂತಾಯ್ತದ. ಶ್ರೀ ಬೆಟ್ಟದ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಫ್ಯಾನ್ದು. ಫ್ಯಾನ್ ತಿರುಗ್ತಾವಲ್ಲ ಎಲೆಕ್ಟ್ರಿಕ್, ಇಲ್ಲಿಂದ ಈ ಕಡೆ ಎಲ್ಲ ಅದರಿಂದನೇ ಉತ್ಪತ್ತಿ ಆಗೋದು. ಇಲ್ಲ ನಡಿ, ಇಷ್ಟ ಕಣಮ್ಮ. ಅದೇ ದೇವಸ್ಥಾನ ತೆಗ್ದಿಲ್ಲ ಅನ್ಸುತ್ತೆ. ಹೌದಾ ಮಂಗಣ್ಣ, ಹೂವು ಕೊಡ. ಹೂವನೂ ತಿಂತೀಯಲ್ಲೋ, ಕೊಡು. ಸ್ವಾಮಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ. ಒಳಗಡೆ ಇನ್ನೇನು ವೀಡಿಯೋ ಮಾಡೋಂಗಿಲ್ಲ. ಬನ್ನಿ. ಆಂಜನೇಯ ಅಲ್ಲಮ್ಮಿ ವೀರಭದ್ರ ಸ್ವಾಮಿ. ಹೊರಗಡೆಯಿಂದ ಮಾತ್ರ ವೀಡಿಯೋ ಮಾಡ್ಕೊಂಬಿಡೋದು. ಒಳಗಡೆಯಿಂದ ಇಲ್ಲಿದ್ದು ಕೋತಿಗಳ್ದು ಏನು ಗೊತ್ತಾ ಸ್ಪೆಷಲ್ಲು, ಎಲ್ಲ ಕಡೆನೂ ಬಾಳೆಹಣ್ಣು ತಿಂದರೆ ಇವು ಹೂವುಗಳ್ನೆಲ್ಲ ಕಿತ್ಕೊಂಡು ತಿಂತವೆ. ಒಂದು ಬಿಡಲ್ಲ. ಹಾಂ, ಅದಕ್ಕೆ ಹೂವು ಕಿತ್ಕೊಂಡು ತಿಂತಾರೆ. ವೀರಭದ್ರ ಸ್ವಾಮಿ ಇಲ್ಲ ಐತೆ. ಏ ಮಂಗಣ್ಣ, ಅದ್ರ ಮ್ಯಾಕ್ ಹೊತ್ತೆ ಹಾಕೋದು ಹೇಳಲ್ಲ ಅವರು. ಕ್ರೇನ್ ಇರ್ತಾವೆ ಅಜ್ಜಿ. ಫೋಟೋ ತೆಗಿಬೇಕಮ್ಮಿ.
ನಮ್ಮಮ್ಮ ಬೆಟ್ಟ ಹತ್ಬಿಟ್ಟು ಸುಸ್ತಾಗಿ ಸುಮ್ಮನೆ ಕುತ್ಕೊಂಡ್ಬಿಟ್ಟವ್ರತ್ತೆ. ಏನು ನಾನು ಒಂದು 100 ಮೆಟ್ಲು ಐತೆ ಅಷ್ಟೇ. ಹಾಂ ಏನಾಗಲ್ಲ, ಸಾಕು ಬಿಡ್ರಿ. ಜಾತ್ರೆ ಐತದ ಹೇಳಿದ ಮಾತು ಕೇಳು. ಏನಿಲ್ಲ, ಜೀವನದಲ್ಲಿ ಇದನ್ನು ತಗೊಬೇಕು. ಜೈ ಆಂಜನೇಯ ಅಂದ್ಬಿಟ್ಟು ಹತ್ತಾ ಇರಬೇಕು. ಸಾಕು ಸಾಕು ಬಾಯ್. ಜೈ ಆಂಜನೇಯ. ಹತ್ತಲು ಸಾಹಸ ಮಾಡಿದ ವೀರೇಶ್ ಮಹಾರಾಜರಿಗೆ ಜೈ. ಹೇಳಲ್ಲ ಲಿಕ್ಕಿ ಜೈ ಏನಲ್ಲ, ಜೈ ಜೈ ಅಷ್ಟೇ, ಅರ್ಧನೇ ತಾಕತ್ತು. ಬಾಯಿ ಇಡ್ತಾವ ನಡಿ ಸುಮ್ಮನೆ. ಈಗ ಊರಿಗೆ ಹೋಗಿ ತಲುಪ್ಲಾರ್ದು ಇನ್ನ ಆಟ ಆಡ್ಕೊಂಡು ಕೂತ್ಕೊಳ್ಳಿ. ಲಿಕ್ಕಿ ನೀನು ಹತ್ತಲ್ವನಪ್ಪ? ಈ ಕಡೆ ತಿರ್ಗಪ್ಪ ಒಂಚೂರು, ಮುಖ ತೋರ್ಸಪ್ಪ. ಮಾಡೊಂಚೂರು ಇರ್ಲಿ, ಹೋಗಪ್ಪ, ಸಾಹಸ ಮಾಡಿ ನೀನಂಚೂರ. ಹ್ಞೂ, ಅಪ್ಪಂದು ಅರ್ಧ, ಮಗಂದು ಎಲ್ಲಿವರೆಗೂ ಹೋಗ್ತದೆ ನೋಡೋಣ, ಹೋಗೋಣ. ಅಮ್ಮಂದು ಬೇಡಪ್ಪ ನನಗೆ. ಅಮ್ಮಂದು ಇಸ್ಕೊಳ್ಳೋಣ. ಅಮ್ಮ ಸುರಂಗ ಮಾರ್ಗ ಮಾಡ್ಕೊಂಬಿಟ್ಟು ಅಲ್ಲಿ ಎಲ್ಲವನ್ನ ಗುರು ಗುರು ಅಂತವೆ. ಹೋದ್ರನ ಸುರಂಗ ಮಾರ್ಗ ಮಾಡ್ಕೊಂಬಿಟ್ಟವೆ. ಹ್ಞೂ, ಯಾಕ್ರಪ್ಪ ಅದು ಚಿಕ್ಕದೊಂದು ಮಂದಿರ ಇದೆ ನೋಡೋದೊಂದು ಲಿಕ್ಕಿಯಲ್ಲಿ. ಅದ್ರೊಳಗಡೆ ಹೋದೋ, ಈಗ ಹೋಗೋಣ ಒಳಗಡೆ. ಎಲ್ಲ ಸಂಗು ಸುಮ್ಮನೆ ಬರ್ಲಾರ್ದಲ್ಲ ಯಾತಗೆ. ಹಾ, ಗವಿನಾ? ಹ್ಮ್, ಬಾವಿ ಅಲ್ಲ, ಪಾತಾಳ ಗಂಗೆ. ಗಂಗಮ್ಮನ ಮಾಡಿದಾರೆಲ್ಲ ಅಷ್ಟು ಜನ. ಏನು ತೊಟ್ಲಿದೆ, ಇಲ್ಲೇನು ಹೂವು ಎಲ್ಲ ತಿನ್ನಕ್ಕೆ, ಬಾಳೆಹಣ್ಣು ಇರೋ ತಿನ್ನಕ್ಕೆ ಬಂದವೆ. ಹೊರಡಾಯ್ತಾ ಕಾಯಿನು? ಹಂಗಂದ್ರೆ ಆಡ ಐತೆ. ಅದಕ್ಕೆ ಬರೋದು ಕೋಚ್ಗಳು ಇಲ್ಲಿ. ಹಾಂ, ಬಕ್ಕಂಬಾಯ್ ನೀನೇ ಇಸ್ಕೊಂಬಿಟ್ಟ. ಬರ್ರಿ ನೋಡ್ರಿ, ಸೇಮ್ ಹೆಂಗೈತೆ ಗೊತ್ತಾ? ಗಂಗೆ ದೂರ ಏನಿಲ್ಲ ಕಣಮ್ಮ, ಗಂಗಮ್ಮನ ಪೂಜೆ ಮಾಡೋರೆಲ್ಲ ಅಷ್ಟೇನೇನು. ಅವ್ರಿಲ್ಲ ಹಾಕ್ತವ್ರೆ, ಹಾಕಲ್ಲ ಹಾಕ್ತಿದ್ರು. ಒಂದು ಗೊನೆನೇ ಎತ್ಕೊಂಬಂದವ್ರ ಅವ್ರು ಕೊಡೋಕ್ಕೆ. ಓ, ಇದು ಕೊಡೋಕ್ಕೆ ಅಂತಾನೆ ತಗೊಂಬಂದ್ರ? ಅದೇನು ನೋಡೇ ಚೆನ್ನಾಗಿಲ್ವಲ್ಲಪ್ಪ ಅದು. ಹಾಗಾದ್ರೆ ಆಗುತ್ತಾನಪ್ಪ. ನನ್ನ ಮಗಂಗೆ ಸ್ವಲ್ಪ ನಾಚಿಕೆ ಮಾತಾಡೋಕ್ಕೆ ಮೊಬೈಲ್. ಅದು ಹೂವು ಬಿಟ್ಟು ಬಾಳೆಹಣ್ಣು ತಿನ್ನಲ್ಲ ಅನ್ಸುತ್ತೆ. ತಿನ್ನೋ ಹೂವು ತಿಂದು ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟದು ಪಾಪ ಅದು. ತಿನ್ನಪ್ಪ, ಬಾಳೆಹಣ್ಣು ತಿನ್ನಲ್ವಾ? ತಿನ್ನೋ ಬಂಗಾರ. ಅದು ತಿಂತಾ ಐತೆ. ಬೇರೆ ಇನ್ನೂ ಕೆಳಗಡೆ ಇಡ್ತಾವೆ ನೋಡಿ, ಕೊಡೋಣ. 21-22 ಸಾವಿರ. 5 ವರ್ಷ ವಾರಂಟಿ, 15 ವರ್ಷ ಅಲ್ಲ, 5 ವರ್ಷ ಗ್ಯಾರಂಟಿ, 15 ವರ್ಷ ವಾರಂಟಿ. ತಿಂದು ಬಾಳೆಹಣ್ಣು ಹೂವು ಯಾಕೆ ತಿಂತೀಯ? ಅಲ್ಲಿರ್ತಾವೆ, ಕೊಡೋಣ ಬಾರಮ್ಮ, ತಿಂತವೆ. ತಿನ್ನಿ ತಿನ್ನಿ. ಗುಡ್ ಬೈ. ಥ್ಯಾಂಕ್ ಯು ಹೇಳಪ್ಪ. ಥ್ಯಾಂಕ್ಸ್ ಹೇಳಪ್ಪ. ಬಾವಿಲ್ಲ ಅದಲ್ಲೇ ಬಾಳೆಹಣ್ಣು ತಿನ್ನೋದು. ಬೆಲ್ ಬೆಲ್
ಅಲ್ಲ ಅಲ್ಲಿ ಕೊಡೋಣ ಬಾ, ಮುಂದೆ ಹೋಗ್ತಾ ಕೊಡೋಣ ಬಾ, ಅಲ್ಲಿಗೆ ಎಸಿಬೇಡ. ನಮ್ಗೆ ಅವೆಲ್ಲ ಎಲ್ಲಿ ಗೊತ್ತಿರುತ್ತೆ. ಕೊಡು ಎಲ್ಲ ಅಲ್ವಾ ಲೊಕೇಶನ್ ಶಿಫ್ಟ್. ಈಗ ರೆಸ್ಟಾ? ಲೇಕಿನ್ ಇನ್ ರೆಸ್ಟ್ ಇವಾಗ. ಅಮ್ಮ ಚೆನ್ನಾಗಿತ್ತಾ? ಸೂಪರ್ ಐತಿ. ಚೆನ್ನಾಗಿತ್ತಾ? ಇದು 2ನೇ ಸತಿ ನೀನು ಬರ್ತಾ ಇರೋದು ಇಲ್ಲಿಗೆ. ಜಾಲಿಯಾಗಿ ಎಲ್ಲ ದೇವಸ್ಥಾನಗಳನ್ನೆಲ್ಲ ತೋರಿಸಿದ್ವಿ. 2 ತಿಂಗಳು ಫುಲ್ ದೇವಸ್ಥಾನನೇ ಟ್ರಿಪ್ಪು. ನಮ್ಮ ಅಮ್ಮಂಗೆ ದೇವಸ್ಥಾನ ಬಿಟ್ಟರೆ ಬೇರೆ ಇನ್ನೇನು ಇಷ್ಟ ಆಗಲ್ಲ. ಹೌದು, ದೇವಸ್ಥಾನನೇ ಇಷ್ಟ ಆಗಲ್ಲ ಎಲ್ಲ ಪ್ಲೇಸ್. ಮನೇಲಿ ಬಿಟ್ಟು ಬಂದ್ರೆ ಏನಾಗುತ್ತೆ ಇನ್ನ ಐತಿ ಪ್ರಾಬ್ಲಮ್ ಆಗಿದೆ ಅದೇ ಅಲ್ಲ ನನಗೆ ಅದೇ ಇದ್ರದ್ದೇ ಪಾಯಿಂಟ್. ಅಲ್ಲಿಂದ ಸ್ವಾಗಿ ಕಡೆ ಹೊರಟ್ವಿ. ಇವಾಗ ಸಂಜೆ 5:30 ಆಗಿದೆ. ಇವಾಗ ಅಮ್ಮ ನಾವಿಲ್ಲೇ ಎಲ್ಲಾದ್ರೂ ನಿಂತ್ಕೊಳ್ಳೋಣ ಬಾ ಈ ಕಡೆ. ಸ್ವಲ್ಪ ಮುಂದೆ ಸಭೆಯವರನ್ನೆಲ್ಲ ಉದ್ದೇಶಿಸಿ ಅಯ್ಯ, ಶ್ರೀ ಕೃಷ್ಣನ ಒಲಿಮೆಯಿಂದ ನಾನು ಈ ರಾಜ್ಯವನ್ನು ಪಡೆದಿದ್ದೇನೆ. ಇನ್ನು ಮುಂದೆ ಅರಸನಾಗಿ ನಿಮ್ಮ ಸೇವೆಯನ್ನು ಮಾಡುವ ಕಾಲ. ಈ ಸಂದರ್ಭದಲ್ಲಿ ಇನ್ನು ಮುಂದೆ ನೋಡ್ದಪ್ಪ ಆಯಿತು. 2 ಡೇಸ್ ಇವತ್ತಿನ ಬ್ಲಾಗ್ ಇಷ್ಟೇ. ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.